ಎಲ್ಲರಿಗೂ ನಮಸ್ಕಾರ. ರಂಜಿತಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತು ರಾತ್ರಿ ಉಳಿದ ಅನ್ನ ಬಳಸ್ಕೊಂಡು ನಾನು ಚಿತ್ರಾನ್ನ ಅಂದರೆ ಟೊಮಾಟೊ ಬಾತ್ ಥರ ಯಾವ ಥರ ಮಾಡೋದು ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ. ಇದು ರಾತ್ರಿ ಉಳಿದಿದ್ದನ್ನು ಈಗ ಆಲ್ಮೋಸ್ಟ್ ರಾತ್ರಿ ಉಳಿತಂದ್ರೆ ಅನ್ನ ಜಾಸ್ತಿ ಯಾರೂ ತಿನ್ನಂಗಿಲ್ಲ. ಅದಕ್ಕೋಸ್ಕರ ಯಾವ ಥರ ಮುಂಜಾನೆ ನಾಷ್ಟಕ್ಕೆ ಯಾವ ಥರ ಮಾಡ್ಬೇಕು ತೋರ್ಸ್ಲಕತ್ತೀನಿ ನೋಡ್ರಿ. ಇದು ರಾತ್ರಿ ಉಳಿದಿದ್ದ ಅನ್ನ ನಾನು ರಾತ್ರಿ ಸ್ವಲ್ಪ ಬಕ್ಕಳು ಹಾಕ್ಕೊಂಡಿದ್ನಿ. ಆ ಅನ್ನನ ನೀಟಾಗಿ ಕಲ್ಸ್ಕೊಂಬರ್ಬೇಕ್ರಿ, ಎಲ್ಲ ಉದುರಾಗಿ ಇರಬೇಕು. ಮತ್ತು ಈಗ ಕಡಾಯಿ ಇಟ್ಕೊಂಡೆ ನೋಡ್ರಿ. ಕಡಾಯಿಗೆ ಎಣ್ಣೆ ಹಾಕೋತೀನಿ. ಎಣ್ಣೆ ಒಂದು ಸ್ಪೂನಾಗಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕ್ಕೊಂಡು ನಾನು ಫಸ್ಟ್ ಸಾಸ್ವಿನ ಹುರ್ಕೋಬೇಕ್ರಿ. ಚಟಪಟ ಸಾಸ್ವಿ ಹುರ್ಕೊಂಡು ಬಳಕ ನಾನು ಈಗ ಕರಿಬೇವು ಮತ್ತು ಹುರ್ಕೊಂಡಿದ್ದ ಶೇಂಗಾ ಐತಿ, ಮತ್ತು ಟಮಾಟೊ ಐತಿ, ಮತ್ತು ಬೆಳ್ಳುಳ್ಳಿನೂ ತೊಗೊಂಡೆ ನೋಡ್ರಿ. ನಾನು ಹುರ್ಕೊಂಡಿದ್ದ ಶೇಂಗಾ ಬೀಜ ಈಗ ಬೆಳ್ಳುಳ್ಳಿನ ಒಗ್ಗರಣೆ ತೊಗೊಂಡ್ರಿ. ಇದು ಟಮಾಟಿ ಬಾತ್ ಥರನೇ ಇರ್ತೈತಿ, ಟೇಸ್ಟ್ ಚೆನ್ನಾಗಿರ್ತೈತಿ. ಮತ್ತು ಜೀರಿಗೆ ಹಾಕ್ಕೊಂಡೆ ನೋಡ್ರಿ. ಈಗ ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿನ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡಿನಿ, ಮತ್ತು ಟಮಾಟೊನೂ ಹಾಕ್ಕೋಬೇಕ್ರಿ. ಟೇಸ್ಟ್ ಚೆನ್ನಾಗಿರ್ತೈತಿ. ಈಗ ಉಳಿದನ್ನ ಈಗ ಒಬ್ಬೊಬ್ರು ಏನು ಮಾಡ್ತಾರೆ, ಉಳಿದಿದ್ದನ್ನು ತಿನ್ನಂಗಿಲ್ಲ. ರಾತ್ರಿ ಉಳಿದನ್ನ ನಾಯಿಗೆ ಈ ಥರ ಹಾಕ್ತಾರೆ. ಬಟ್ ಈ ಥರ ಮಾಡಿದ್ರೆ ಚೆನ್ನಾಗಿರ್ತೈತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾವು ಅನ್ನದಾಗ ಹಾಕ್ಕೊಂಡಿವಲ್ಲ ಅಂದರೆ ಸ್ವಲ್ಪ ಹಾಕ್ಕೋಬೇಕು, ಅಂದರೆ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಳ್ಳೋದು. ಹಾಕ್ಕೊಂಡು ಈಗ ನೀಟಾಗಿ ಟಮಾಟೊ ಎಲ್ಲನೂ ಇದು ಆಗ್ತೈತಿ ಅಂತಾರೆ, ಕರಗಬೇಕಂದ್ರೆ ಜಾಸ್ತಿ ಎಲ್ಲ ಬೇಯಬೇಕು, ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಈಗ ಅಚ್ಚ ಖಾರದ ಪುಡಿ ಐತೆ ನೋಡಿರಿ, 1 ಸ್ಪೂನಾಗಷ್ಟು ಅಚ್ಚ ಖಾರದ ಪುಡಿ ಹಾಕೋತೀನಿ. ನೀವು ಅಚ್ಚ ಖಾರದ ಪುಡಿ ಹಾಕೋರಿ, ಅಂದರೆ ಖಾರ ತಕ್ಕಷ್ಟು ಹಾಕೋರಿ. ನಾನು ಖಾರ ತಕ್ಕಷ್ಟೇ ಹಾಕ್ಕೊಂಡೀನಿ. ಈಗ ಅಚ್ಚ ಖಾರದ ಪುಡಿ ಹಾಕ್ಕೊಂಡೀನಿ. ಹಾಕ್ಕೊಂಡು ಈಗ ಹುರಿದಿಟ್ಕೊಂಡಿದ್ದು ಶೇಂಗಾ ಬೀಜ ಐತೆ ನೋಡಿರಿ, ಅದನ್ನೂ ಹಾಕ್ಕೊಳಕತ್ತೆ ನೋಡಿರಿ. ನೀವು ಎಣ್ಣೆ ಒಳಗೆ ಈಗ ಫ್ರೈ ಮಾಡ್ಕೋಬೋದು ಒಗ್ಗರಣೆ ಒಳಗೆ, ಬಟ್ ಮೊದಲೇ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೊಂಡು ಇಟ್ಕೊಂಡ್ರೂ ನಡಿತೈತಿ. ಈಗ ನೀಟಾಗಿ ಹಸಿ ವಾಸನೆ ಹೋಗೋತನ ಖಾರದ್ದು ಮತ್ತು ಟಮಾಟೋದು ಎಲ್ಲ ವಾಸನೆ ಹೋಗೋತನ ಹುರ್ಕೋಬೇಕು. ನೀಟಾಗಿ ಹೊತ್ತಬಾರ್ದು, ಕೈ ಆಡಿಸ್ಕೋತಾನ ಹಾಗೆ ಹುರ್ಕೋತಾ ಇರಬೇಕು. ಪುಳಿಯೋಗರೆ ಯಾವ ಥರ ಮಾಡ್ತೀವಿ ನೋಡಿರಿ ಆ ಥರನೇ ಇದನ್ನು, ಬಟ್ ಟೇಸ್ಟ್ ಚೆನ್ನಾಗಿರ್ತೈತಿ. ಪುಳಿಯೋಗರೆಗಿಂತಲೂ ಮಸ್ತಾಗಿರ್ತೈತಿ ಟೇಸ್ಟ್ ಇದು. ಈಗ ನಾನು ಏನು ಅನ್ನ ಕೈಲೇ ಇದು ಮಾಡ್ಕೊಂಬಂದೆ ನೋಡಿ, ಆ ಅನ್ನ ಎಲ್ಲನೂ ಈ ಕಡಾಯಿ ಒಳಗೆ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನು ನಾವು ಉದುರಾಗಿ ಥರ ಇನ್ನೂ ಚೆನ್ನಾಗಿ ಆಗ್ತೈತಿ. ಮತ್ತು ಸ್ವಲ್ಪ ಈಗ ಕಂಟ್ರೋಲ್ ಅನ್ನ ಆಗಲಿ ಈ ಥರ ಆದ್ರೂ ನಡಿತೈತಿ, ಬಟ್ ಬಿಸಿದೇ ತಿನ್ಬೇಕು ಕಂಟ್ರೋಲ್ ಅನ್ನ ಆಗಿತ್ತಂದ್ರೆ. ಈಗ ನೋಡಿರಿ ನಾನು ಈ ಅನ್ನನ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊಳಕತ್ತೀನಿ. ಸೇಮ್ ಪುಳಿಯೋಗರೆ ಯಾವ ಥರ ಮಾಡ್ತೀರಿ ನೋಡಿರಿ ಆ ಥರನೇ ಮಾಡ್ಬೋದು ಇದನ್ನು, ಬಟ್ ತಿನ್ನುವಾಗ ಟೇಸ್ಟ್ ಚೆನ್ನಾಗಿರ್ತೈತಿ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿರಿ. ನಿಮಗೆ ಅಂದರೆ ಮಕ್ಕಳಿಗೆ ಟಿಫನ್ ಕಟ್ಟೋದಾಗಲಿ, ಅಂದರೆ ಟಿಫನ್ ಕಟ್ಟೋಕ್ಕಿಂತಲೂ ನಾಷ್ಟಕ್ಕೆ ಮುಂಜಾನೆ ನಾಷ್ಟಕ್ಕೆ ನಡಿತೈತಿ ಇದು, ಅಂದರೆ ಹಳಸಂಗಿಲ್ಲ ಏನೇನೆಲ್ಲ ಮುಂಜಾನೆ ಟಿಫನ್ ಮಾಡ್ಬೋದು. ಬಟ್ ಚೆನ್ನಾಗಿರ್ತೈತಿ. ನಾಷ್ಟ ಜಾಸ್ತಿ ನಾವು ಇದನ್ನೇ ಅನ್ನನೇ ಒಗ್ಗರಣೆ ಹೊಡಿದೈತು, ಬಟ್ ಮಸ್ತ್ ಚೆನ್ನಾಗಿರ್ತೈತಿ. ಟೇಸ್ಟ್ ಚೆನ್ನಾಗಿತ್ತು. ನಮ್ಮ ಅನ್ನ ಉಳಿತಂದ್ರೆ ಇದು ಮಾಡ್ತೀನಿ. ನನ್ನ ಯಾವಾಗಲೂ ದಿನ ಒಂದು ಟೈಮ್ರೆ ಮಾಡ್ಕೊಂಡು ತಿಂತೀನಿ ನಾನು. ಅಂದರೆ ಈಗ ಒಬ್ಬೊಬ್ರಿಗೆ ಏನೂ ಬರೋಂಗಿಲ್ಲ, ಈಗ ರೊಟ್ಟಿ ಚಪಾತಿ ಈ ಥರ ಬರೋಂಗಿಲ್ಲ ನೋಡಿರಿ, ಈ ಥರ ಮಾಡ್ಕೊಂಡು ತಿನ್ನಿರಿ, ಮಸ್ತಾಗೈತಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.